ನಮಸ್ಕಾರ ರೈತ ಬಂದರೆ ನಾವು ಇವತ್ತಿನ ದಿವಸ ಗುರ್ಲಾಪುರ ಅರಿಶಿನ ಪ್ಲಾಟಿಗೆ ವಿಸಿಟ್ ಕೊಟ್ಟಿದ್ದೀವಿ. ಈ ಗುರ್ಲಾಪುರದ ಅರಿಶಿನ ಪ್ಲಾಟದ ರೈತರಾದಂಥ ನಮ್ಮ ಮೈಕ್ರೋಬಸ್ ಕಂಪ್ನಿ ಮತ್ತು ಇನ್ನುಳಿದ ಕಂಪ್ನಿ ಇದು ಗೊಬ್ಬರಗಳನ್ನು ಉಪಯೋಗಿಸಿದರು. ಅದು ಯಾವ ಥರ ಅರಿಶಿನ ರಿಸಲ್ಟ್ ಬಂದಿದೆ ಇವತ್ತು ನೋಡಕ್ಕೆ ಬಂದಿದ್ದೀವಿ. ಅದು ಯಾವ ಥರ ರಿಸಲ್ಟ್ ಬಂದಿದೆ ಆ ರೈತರ ಮುಖಾಂತರನ ನಿಮ್ಗೆ ತಿಳಿಸ್ಕೊಡ್ತೀನಿ ನನಗೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ರಾಜು ಮರಾಠಿ ರೀ. ನಿಮ್ಮದು ಊರು ರೀ? ಗುರ್ಲಾಪುರ. ಹೌದು. ನೀವು ಅರಿಶಿನ ಹಾಕಿ 2 ತಿಂಗಳು ಆತ್ರಿ? ಈಗ 6 ತಿಂಗಳು ಆತ್ರಿ. 5ರಿಂದ 6 ತಿಂಗಳು ಆತ್ರಿ. ಹಾಂ ಹಾಂ. ನೀವು ಸ್ಟಾರ್ಟಿಂಗಿಂದ ನೀವು ಏನೇನು ಕೊಟ್ಟಿದ್ದೀರಿ ಅರಿಶಿನಕ್ರ? ಅವ್ರ ಅಂಗಡಿಯವ್ರು ಏನು ಹೇಳ್ತಾರೆ ಅದನ್ನ ಕೊಡ್ಬೋದ್ರಿ. ಕಾಂಪ್ಲೆಕ್ಸ್ ಹೋದವ್ರಿ, ತಳಗ ಕಾಂಪ್ಲೆಕ್ಸ್ ಹೋದ್ರಿ, ಮ್ಯಾಗ ಇದು ಮಾಡಿದ್ರಿ, ಡ್ರಿಪ್ನಾಗ ಔಷಧಿ ಕೊಟ್ಟಿದ್ರಿ, ಡ್ರಿಪ್ನಾಗ ಔಷಧಿ ಕೊಟ್ಟಿರಿ, ಸ್ಪ್ರೇ ಮಾಡಿದ್ರಿ, ಟರ್ಮರಿಕ್ ಕೊಟ್ಟಿರಿ ಒಂದು ಕೊಟ್ಟೋದ್ರಿ. ಹಾಂ ಹಾಂ. ಅದು ನೀವು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಗೆ ಯಾವ ಥರ ರಿಸಲ್ಟ್ ಅನಿಸಿದ್ರಿ? ಚಲೋ ಅನಿಸೈತ್ರಿ. ಚಲೋ ಅನಿಸೈತ್ರಿ. ಹಾಂ ರೀ. ಏನದು ಏನು ತೆಗೆದಾಗ ಅದನ್ನ ಇದು ಆದಾಗ ಈಗಾದ್ರೂ ಗೊತ್ತಾಗೈತೆ ನಿಮ್ಗೆ ಯಾವ ಥರ ಇಳಿದಿಂದ ನೋಡ್ರಿ. 3ರಿಂದ 4 ನೀರು ಒಂದೇ ಗಡ್ಡೆ ಇರೋದು. ಒಂದೇ ಗಡ್ಡೆ ರೀ. ಯಾವ ಥರ ಸೈಜ್ ಬಂದಿದೆ, ಕಲರು ಉದ್ದ ಚೆನ್ನಾಗಿ ಬಂದಿದೆ. ಚಲೋ ಐತ್ರಿ. ಅದೆಲ್ಲ ಚಲೋ ಐತ್ರಿ. ಇನ್ನುಳಿದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವ್ರದ್ದು ಅಂಗಡಿಯಿಂದ ಚಲೋ ಆಕೈತ್ರಿ. ಅವ್ರದ್ದು ಇದು ಮಾಡ್ಬೋದು, ಮಾಡ್ಬೋದು. ಟರ್ಮರಿಕ್ ಚೆನ್ನಾಗಿ ಅಂಗಡಿ ಹೆಸರು ಆಶೀರ್ವಾದ ಕೇಳ ಸರ್? ಹಾಂ, ಆಶೀರ್ವಾದ. ಗುರ್ಲಾಪುರ.